ಸಿಲಿಕಾನ್ ಸಿಟಿ ಜನರ ಫೇವರಿಟ್ ಸಾರಿಗೆ ಅಂದ್ರೆ ಅದು ನಮ್ಮ ಮೆಟ್ರೋ. ಅದರಲ್ಲೂ ಐಟಿ-ಬಿಟಿ ಮಂದಿಗೂ ಮೆಟ್ರೋ ಅಚ್ಚುಮೆಚ್ಚು. ಹೀಗಾಗಿನೇ ರೈಲುಗಳು ತುಂಬಿ ತುಳುಕುತ್ತವೆ. ಮೆಟ್ರೋ ದಾಖಲೆ ಸೃಷ್ಟಿಸಿ ಕೋಟಿ ಕೋಟಿ ಆದಾಯ ಗಳಿಸುತ್ತಿದೆ. ಕೊರೋನಾ ಬಳಿಕ ಐಟಿ ಕಂಪನಿಗಳು ವರ್ಕ್ ಫ್ರಂ ಹೋಮ್ ಘೋಷಣೆ ಮಾಡಿದ್ವು. ಕೊರೋನಾ ಮರೆಯಾಗಿ 2-3 ವರ್ಷ ಕಳೆದ್ರೂ ಟೆಕ್ಕಿಗಳು ಮನೆಯಿಂದಲೇ ಕೆಲಸ ಮಾಡುತ್ತಿದ್ರು. ಇದೀಗ ಸಾಫ್ಟ್ವೇರ್ ಕಂಪನಿಗಳು ತಮ್ಮ ಸಿಬ್ಬಂದಿಗೆ ಆಫೀಸ್ಗೆ ಬರುವಂತೆ ಬುಲಾವ್ ನೀಡಿದ್ದಾರೆ. ಇದರ ಬೆನ್ನಲ್ಲೇ ನಮ್ಮ ಮೆಟ್ರೋಗೆ ಡಿಮಾಂಡ್ ಬಂದಿದೆ. ವರ್ಕ್ ಫ್ರಂ ಹೋಮ್ನಿಂದ ಕಚೇರಿಗೆ ಬುಲಾವ್. ನಮ್ಮ ಮೆಟ್ರೋಗೆ ಬಂತು ಫುಲ್ ಡಿಮ್ಯಾಂಡ್. 10 ದಿನದಲ್ಲಿ ಹರಿದು ಬಂತು 25 ಕೋಟಿ. ಹೌದು, ಐಟಿ ಕಂಪನಿಗಳಿರುವ ಮಾರ್ಗದಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಡಬಲ್ ಆಗ್ತಿದೆ. ಮಳೆ ಬಿಸಿಲ ನಡುವೆ ಒದ್ದಾಡೋದು ಯಾಕೆ ಅಂತ ಮೆಟ್ರೋ ಕಡೆ ಮುಖ ಮಾಡಿದ್ದಾರೆ. ಪ್ರತಿದಿನ 8 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಮೆಟ್ರೋದಲ್ಲಿ ಓಡಾಡ್ತಿದ್ದಾರೆ. ಹೀಗಾಗಿ ನಿತ್ಯ 2 ಕೋಟಿಯಷ್ಟು ಹಣ ಸಂಗ್ರಹವಾಗ್ತಿದೆ. ಕಳೆದ 10 ದಿನಗಳಲ್ಲಿ ಮೆಟ್ರೋಗೆ ಬರೋಬ್ಬರಿ 25 ಕೋಟಿಯಷ್ಟು ಆದಾಯ ಬಂದಿದೆ. ಮುಖ್ಯವಾಗಿ ನೇರಳೆ ಮಾರ್ಗದಲ್ಲಿ ಹೆಚ್ಚಿನ ಪ್ರಯಾಣಿಕರು ಬರ್ತಿದ್ದಾರೆ. ಚಲ್ಲಘಟ್ಟ ಟು ವೈಟ್ಫೀಲ್ಡ್ ಮಾರ್ಗದಲ್ಲಿ ನಿತ್ಯ 8.11 ಲಕ್ಷದಷ್ಟು ಪ್ರಯಾಣಿಕರು ಮೆಟ್ರೋ ಅವಲಂಬಿಸಿದ್ದಾರೆ. ಹೀಗಾಗಿ ಪ್ರತಿ 3 ನಿಮಿಷಕ್ಕೆ ಒಂದರಂತೆ 15 ರೈಲುಗಳು ಸಂಚಾರ ಮಾಡುತ್ತಿವೆ. ಇನ್ನು ಕೆಂಪೇಗೌಡ ಮೆಟ್ರೋ ನಿಲ್ದಾಣ ಐಟಿಪಿಎಲ್ ಮಾರ್ಗದಲ್ಲಿ ಟೆಕ್ಕಿಗಳ ಸಂಚಾರ ಮತ್ತಷ್ಟು ಏರಿಕೆಯಾಗಿದೆ. ಸುಮಾರು 6.5 ಲಕ್ಷ ಜನರು ಓಡಾಡ್ತಿದ್ರು. ಬಟ್ ಸುಮಾರು ಇವಾಗ ನಾವು ದಿನ ನೋಡ್ತಾ ಇದ್ದಂಗೆ ಅದು ದಿನ ಹೆಚ್ಚಾಗ್ತಾ ಇದೆ. ಬಟ್ ಇವಾಗ ನಾವು ಹೋದ ವಾರದಲ್ಲಿ ಅಂದರೆ 8, 9, 10, 11 ಈ ಥರ ದಿನಗಳು ನೋಡಿದಾಗ ನಾವು ಒಂದು ದಿವಸದಲ್ಲಿ ಸುಮಾರು 8.11 ಲಕ್ಷ ಅಷ್ಟು ಜನರು ಓಡಾಡಿದ್ದಾರೆ. ಅದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಬಂದಿದೆ. ಇವಾಗ 8 ದಾಟ್ತಾ ಇದ್ದಂಗೆ ನಾವು 2 ಕೋಟಿಯಷ್ಟು ದಾಟ್ತಾ ಇದ್ದೀವಿ. ಅದೇನೇ ಇರ್ಲಿ, ಐಟಿ ಕಂಪನಿಗಳು ವರ್ಕ್ ಫ್ರಂ ಹೋಮ್ ಕ್ಯಾನ್ಸಲ್ ಮಾಡಿದ್ದು ಬಿಎಂಆರ್ಸಿಎಲ್ ಬೊಕ್ಕಸಕ್ಕೆ ಹಣದ ಹೊಳೆ ಹರಿದು ಬರ್ತಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.